ಹಾಯ್ ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ಮೊಳಕೆ ಕಟ್ಟಿದ ಹುರುಳಿ ಸಾಂಬಾರ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಸ್ಪೆಷಲ್ ಆಗಿರುವಂತಹ ರುಚಿಯಾಗಿರುವಂತಹ ಸಾಂಬಾರ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇನ್ಯಾಕ್ ತಡ, ಬನ್ನಿ ಹಾಗಾದ್ರೆ. ಮೊದಲಿಗೆ ನಾನು ನೀರ್ ಬಿಸಿಗಿಟ್ಟಿದ್ದೀನಿ. ನೀರು ಬಿಸಿ ಆಗಿದೆ. ಇವಾಗ ನಾನು ಮೊಳಕೆ ಬಂದಿರುವಂತಹ ಹುರುಳಿಯನ್ನ ಹಾಕ್ತಾ ಇದ್ದೀನಿ. ಮೊದಲಿಗೆ ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಹಾಗಾಗಿ ಇದನ್ನ ಮೊದಲಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ಮುಚ್ಚಿಡೋಣ. ಅದು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಸಾಂಬಾರಿಗೆ ಸಖತ್ತಾಗಿರುವಂತಹ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ 1.5 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ನೀಟಾಗಿ ಕಾಯ್ಲಿ. ನೀವು ಯಾವುದೇ ಸಾಂಬಾರ್ ಮಾಡಿ, ನೀವು ಮಸಾಲೆ ತೆಗೆಯೋದ್ರಲ್ಲೇ ಅದ್ರ ಟೇಸ್ಟ್ ಅಡಗಿರುತ್ತೆ. 2 ಚಮಚದಷ್ಟು ಧನಿಯಾ, ಸ್ವಲ್ಪ ಜೀರಿಗೆ, 10 ಕಾಳು ಪೆಪ್ಪರು, ಸೋಂಪು ಸ್ವಲ್ಪ, 10 ಕಾಳಷ್ಟು ಮೆಂತೆ. ಈಗ ಕೊನೆಯಲ್ಲಿ ಗಸಗಸೆ ಹಾಕ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಕೆಂಪು ಮೆಣಸು 10. ಖಾರ ನೀವು ಹೇಗೆ ಯೂಸ್ ಮಾಡ್ತೀರಾ ಅದ್ರ ಡಿಪೆಂಡ್ಸ್. ಮೆಣಸಿನ್ಕಾಯಿ ಯೂಸ್ ಮಾಡಬೇಕಾಗುತ್ತೆ. ಇದಕ್ಕೆ ಈರುಳ್ಳಿ ಸ್ವಲ್ಪ, 1 ಈರುಳ್ಳಿ ಹಾಕೊಂಡಿದ್ದೀನಿ. 4-5 ಎಸಳು ಬೆಳ್ಳುಳ್ಳಿ. ಇದಕ್ಕೆ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಸಾಕು ಫ್ರೈ ಆಗಿರೋದು. ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಹಾಕೊಳ್ತೀನಿ. ಕಾಯಿ ಹಾಕೊಳ್ತಾ ಇದ್ದೀನಿ. ಅರ್ಧ ಕಾಯಿಯಷ್ಟು ಕಾಯಿ ಹಾಕೋತಾ ಇದ್ದೀನಿ. ನೀವು ಕಾಯಿನ ಬೇಕಾದ್ರೆ ಫ್ರೈ ಮಾಡಿನೂ ಬೇಕಾದ್ರೂ ಹಾಕೋಬಹುದು. ಫ್ರೈ ಮಾಡಿಲ್ಲ. 1 ಅರ್ಧ ಚಮಚ ಅರಿಶಿನ ಪುಡಿ, ಇಷ್ಟು ಹುಣಸೆ ಹುಳಿ ಹಾಕೋತಾ ಇದ್ದೀನಿ. ಇವಾಗ ರುಬ್ಕೋಬೇಕು. ಹುರುಳಿ ಅರ್ಧದಷ್ಟು ಬೆಂದಿದೆ. ಈರುಳ್ಳಿ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಇವಾಗ ಬದನೆಕಾಯಿ ಹಾಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಕೂಡ ಹಾಕೋತೀನಿ. ಬದನೆಕಾಯಿ ಸ್ವಲ್ಪ ಬೆಂದಾದ್ಮೇಲೆ ಆಲೂಗೆಡ್ಡೆ ಹಾಕೋತೀನಿ. ಏನಕ್ಕೆ ಅಂತಂದ್ರೆ ಆಲೂಗೆಡ್ಡೆ ತುಂಬಾ ಬೆಂದ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಮೊದಲಿಗೆ ಬದನೆಕಾಯಿ ಹಾಕಿದ್ದೀನಿ. ಬದನೆಕಾಯಿ ಸ್ವಲ್ಪ ಬೆಂದಾದ್ಮೇಲೆ ಅದಕ್ಕೆ ಆಲೂಗೆಡ್ಡೆನ ಹಾಕೊಳ್ತಾ ಇದ್ದೀನಿ. ಇವಾಗ ಬದನೆಕಾಯಿ ಬೆಂದಿದೆ. ಈಗ ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಆಲೂಗೆಡ್ಡೆ ಸಿಪ್ಪೆ ತೆಗ್ದಿಲ್ಲ, ಕಾರಣ ನೀಟಾಗಿ ತೊಳ್ಕೊಂಡಿದ್ದೀನಿ. ಜೊತೆಗೆ ಸಿಪ್ಪೆ ಆಲೂಗೆಡ್ಡೆಲಿ ಇದ್ರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ನೀವು ಸಿಪ್ಪೆ ತೆಗೆದ್ರೆ ಅದು ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗಾಗಿ ಆಲೂಗೆಡ್ಡೆ ಸಿಪ್ಪೆ ಹಾಗೆ ಇದ್ದು ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ತರಕಾರಿ ಎಲ್ಲನೂ ಕೂಡ ನೀಟಾಗಿ ಬೆಂದಿದೆ. ನಮಗೆ ಹೆಂಗ್ ಬೇಕು ಹಂಗ್ ಬೆಂದಿದೆ. ಈಗ ಇದಕ್ಕೆ ಮಸಾಲೆ ಹಾಕೋತಾ ಇದ್ದೀನಿ. ನೀಟಾಗಿ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಯಾವ ಹದದಲ್ಲಿ ಸಾಂಬಾರ್ ಬೇಕು, ದಪ್ಪ ಬೇಕಾ, ನೀರ್ ಬೇಕಾ, ಯಾವ ಹದದಲ್ಲಿ ಬೇಕು ನೀರ್ ಹಾಕಿ ಅದನ್ನ ಸರಿ ಮಾಡ್ಕೋಬಹುದು. ಮಿಕ್ಸಿ ಜಾರಿಗೆ ಹಾಕಿ ಖಾರ ಇತ್ತಲ್ಲ ಅದರಲ್ಲಿ ನೀರು ಹಾಕೋತಾ ಇದ್ದೀನಿ. ನೀಟಾಗಿ ಇವಾಗ ಒಂದು ಕುದಿ ಬರಬೇಕು. ಸಾಂಬಾರು ರೆಡಿ ಆಗಿದೆ. ಇದಕ್ಕೀಗ ಒಂದು ಒಗ್ಗರಣೆ ಬಿದ್ದರೆ ಸಖತ್ತಾಗಿರುತ್ತೆ. ಒಂದು ಒಗ್ಗರಣೆ ಕೂಡ ಹಾಕೋತೀನಿ. ಈ ರೀತಿಯಾಗಿ ಮಾಡಿದ್ರೆ ಒಗ್ಗರಣೆ ಬಿದ್ರಂತೂ ಅದ್ಭುತ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಆದ್ರೆ ಸಬ್ಸ್ಕ್ರೈಬ್ ಆಗೋದು, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ.